ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಕೇರ್ಪೇಟೆ ಸರ್ಕಾರಿ ಶಾಲೆಗಳಲ್ಲೂ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡಲು ಸಾಧ್ಯವಿದೆ ಎಂಬುದು ಕೃಷ್ಣರಾಜಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ 10ನೇ ತರಗತಿ ಮನೀತ್ ಎಂ ಎಂಬ ವಿದ್ಯಾರ್ಥಿ ಉದಾಹರಣೆಯಾಗಿದ್ದಾನೆ ಎಂದು ಕ್ಷೇತ್ರದ ಶಿಕ್ಷಣಾಧಿಕಾರಿ ಸೀತಾರಾಮ್ ಅವರು ಹೇಳಿದರು. ಅವರು ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದ 10ನೇ ತರಗತಿ ಪರೀಕ್ಷೆಯಲ್ಲಿ 625ಕ್ಕೆ 598 ಅಂಕಗಳನ್ನು ಗಳಿಸಿದ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 2023-24ನೇ ಸಾಲಿನ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ಮನೀತ್ ಎಂ ವಿದ್ಯಾರ್ಥಿಯನ್ನು ಅಭಿನಂದಿಸಿ ಮಾತನಾಡಿದರು. ಎಲ್ಲ ನನ್ನ ಸಹೋದ್ಯೋಗಿ ಅಧಿಕಾರಿ ಬಂಧುಗಳೇ, ಶಿಕ್ಷಕರೇ, ಪ್ರೀತಿಯ ಮಕ್ಕಳೇ, ಪತ್ರಿಕಾ ಮಾಧ್ಯಮದವರು, ಮಕ್ಕಳೇ, ಇವತ್ತವನು ನೀವು ಯಾರೂ ಕೂಡ ಇಲ್ಲಿ ಅಧಿಕಾರಿಗಳ ಮಕ್ಕಳು ಅಥವಾ ದೊಡ್ಡ ಬಿಸ್ನೆಸ್ ಮಕ್ಕಳು ಯಾರೂ ಇಲ್ಲ. ಎಲ್ಲ ಬಡವರ ಮಕ್ಕಳು, ರೈತರ ಮಕ್ಕಳು, ಎಲ್ಲ ಹಿಂದುಳಿದ ವರ್ಗಗಳ ಸಾಮಾನ್ಯ ವರ್ಗದಿಂದ ನಾವು ಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಒಳ್ಳೆಯ ಬೆಳಕು, ಒಂದು ಜ್ಯೋತಿ ದೀಪ ಬೆಳಗಬೇಕು ಅಂದರೆ ನೀವು ಶ್ರಮಪಟ್ಟು ಓದಬೇಕು. ನಿಮ್ಮ ಮನೆಗೆ ನೀವೇ ಬೆಳಕು ದೀಪ. ಈಗ 8ನೇ ತರಗತಿಗೆ ಬರ್ತಾ ಇದ್ದೀರಿ, ಯಾವ ಶಾಲೆಯಲ್ಲಿ ಓದಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ನೀವು ಚೆನ್ನಾಗಿ ತೊಡಗಿಸ್ಕೊಂಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಸಾಧನೆಗೆ ಬೇಕಾದಂಥದ್ದು ಅವನು ಕೂಡ ಹೇಳ್ತಾನೆ, ನಾವು ಕಂಡುಕೊಂಡಿರ್ತಕ್ಕಂಥದ್ದು ಮೊದಲನೇದಾಗಿ ನೀವು ಶಿಸ್ತಿರಬೇಕು. ನೀವು ನೋಡೋಕ್ಕೆ ಶಿಸ್ತಾಗಿ ಕಾಣಬೇಕು. ಮೊದಲನೇದಾಗಿ ನೀಟಾಗಿರೋ ಬಟ್ಟೆ ಹಾಕೋರ್ಬೇಕು, ಗೊತ್ತಾಯ್ತಾ? ಸ್ಮಾರ್ಟಾಗಿ ಹೇರ್ ಕಟಿಂಗ್ ಮಾಡಿಸಿರ್ಬೇಕು. ತಂದೆ ತಾಯಿಗಳಿಗೆ ಬೆಳಿಗ್ಗೆದ್ದು ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ಬರಬೇಕು. ನನ್ನ ಮಗ ಎಷ್ಟು ಚೆನ್ನಾಗಿ ಎದ್ದು ಓದ್ಕೊಂಡು ಅವ್ನ ಕೆಲಸ ಎಲ್ಲ ಮಾಡ್ಕೊಂಡ, ಶಾಲೆಗೆ ಅವನೇ ಹೋಗ್ತಾ ಇದ್ದಾನೆ, ಮನೇಲಿ ಏನು ಊಟ ಇದೆಯೋ ಅದನ್ನೇ ತಿನ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಖುಷಿ ಇರಬೇಕು. ಎಲ್ಲರ ಮನೆಯಲ್ಲೂ ಬೆಳಿಗ್ಗೆ ಮಸಾಲೆ ದೋಸೆ ಮಾಡೋಕ್ಕಾಗಲ್ಲ. ಯಾರ ಮನೆ ಏನೇನು ಊಟ ಇರ್ತದೆ ಅದನ್ನೇ ನಾವು ತಿನ್ಕೊಂಡು ಖುಷಿ ಬರಬೇಕು ಅಪ್ಪ ಅಮ್ಮನಿಗೆ. ಅವರು ನೋವಿದ್ರು ಇಲ್ಲ ಮನೆ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಸಾಕು ನಾನು ಓದ್ಕೊಳ್ತೀನಿ ಅಂದರೆ ಅವ್ರಿಗೆ ಇನ್ನೂ ಶಕ್ತಿ ಬರ್ತದೆ. ಶಾಲೆ ಬರೋಗ ಅವ್ರ ಕಣ್ಣಲ್ಲಿ ನೀರು ಬರೆಸಬಾರ್ದು. ನಿಮ್ಮ ಕೆಲಸ ಎಲ್ಲ ನೀವೇ ಮಾಡ್ಕೊಳ್ಬೇಕು. ಬಟ್ಟೆ ಶೂ ಎಲ್ಲ ರೆಡಿ ಮಾಡಿಕೊಂಡು ಪುಸ್ತಕಗಳೆಲ್ಲ ತಗೊಂಡು ಬೆಳಿಗ್ಗೆ ಅವ್ರು ಎದ್ದೇಳೋದಕ್ಕಿಂತ ಮುಂಚೆಲೇ ಎದ್ದು ನೀವು ಪುಸ್ತಕ ಎಲ್ಲ ಓದ್ಕೊಂಡು ರಾತ್ರಿ ಅವ್ರು ಮಲಗಿದ್ರೂ ಕೂಡ ನೀವು ವಿದ್ಯಾರ್ಥಿ ಅವರೇನು ಕಲಿಯೋಂಥದ್ದಿರಲ್ಲ. ಅವರ ಕಲಿಕಾ ಕೇಂದ್ರ ಯಾವುದು? ತೋಟ, ಗದ್ದೆ, ಹೊಲ, ದನಕರುಗಳು, ಅದು ಅವರ ಪರೀಕ್ಷಾ ಕೇಂದ್ರಗಳು. ನಿನ್ನ ಕಲಿಕೆ ಇರೋದಲ್ಲಿ ಪುಸ್ತಕದಲ್ಲಿ. ರಾತ್ರಿ ನಿದ್ದೆ ಬರೋವರೆಗೂ ಓದಬೇಕು, ನಿದ್ದೆಗೆಟ್ಟು ಓದಬೇಕು. ಅದನ್ನು ಸಾಧನೆ ಮಾಡಿದ್ರು ಮಾತ್ರ. ಈಗ ನೋಡಿ, ಅವನು ಯಾವುದೇ ಕಾಲೇಜ್ಗೆ ಹೋದ್ರೂ ಸೀಟ್ ಕೊಡ್ತಾರೆ. ಯಾರು ಅನ್ನೋದು ಆ ಶಿಕ್ಷಕರು, ಆಯಾ ಟೀಚರ್ಗಳು ಗೊತ್ತಿತ್ತು. ಈಗ ಇಡೀ ತಾಲೂಕಿನಲ್ಲೇ ಮನೀತ್ ಇವತ್ತು ಅವನು ಮಾರ್ಕ್ಸ್ ಬರಲಿಲ್ಲ ಅಂದರೆ ನಮಗೂ ಕೂಡ ಗೊತ್ತಿರಲಿಲ್ಲ. 2400 ವಿದ್ಯಾರ್ಥಿಗಳಲ್ಲಿ ಮನೀತ್ ಒಬ್ಬ ಆಗಿರ್ತಿದ್ದ. ಅವ್ರ ತಂದೆ ತಾಯಿಗೂ ಜನ್ಮ ಕೊಟ್ಟಿದ್ದಕ್ಕೆ ಇವತ್ತು ಖುಷಿ ಅನಿಸಿದೆ. ನಿಮಗೂ ಕೂಡ ಇದು ಪ್ರೇರಣೆ ಆಗಬೇಕು. ಅವನ ಅಂಕ ಕಳಿಸ್ಬೇಕಾದ್ರೆ ಹಿಂದೆ ಸಾಕಷ್ಟು ಶ್ರಮ ಇರ್ತದೆ. ಏಕಾಏಕಿ ಅಷ್ಟು ಮಾರ್ಕ್ಸ್ ಬರಲ್ಲ. ತುಂಬ ತ್ಯಾಗ ಮಾಡಿದ್ದಾನೆ. ಎಷ್ಟೋ ದಿನ ನಿದ್ಗೆಟ್ಟು ಓದಿರ್ತಾನೆ. ಯಾವಾಗಲೂ ಹೋಗುವಾಗ ಬರುವಾಗ ಶಾಲೆಯಲ್ಲಿ ಕುಳಿತಾಗೆಲ್ಲವೂ ಕೂಡ ಓದಿದ ಪಾಠಗಳ ಬಗ್ಗೆನೇ ಮನಸ್ಸಿರ್ತದೆ. ನಿಮ್ಮ ಜೊತೆಲ್ಲ ಮಾತಾಡ್ತಾ ನಿಂತಿರ್ಬೋದು, ಆದರೂ ಅವನು ತತ್ಕ್ಷಣವೇ ಪಾಠಗಳನ್ನ ಜ್ಞಾಪಿಸ್ಕೊಂಡು ಪರೀಕ್ಷೆಗೆ ಮಲಗುವಾಗ ನಾಳೆ ಎಷ್ಟೊತ್ತಿಗೆ ಎದ್ದೇಳಬೇಕು, ಭಾನುವಾರ ಏನು ಪಾಠ ಓದಬೇಕು, ಅಥವಾ ಈ ಮದುವೆಗೆ ಬರಲ್ಲ, ಅಥವಾ ಈ ಒಂದು ಫಂಕ್ಷನ್ಗೆ ಬರಲ್ಲ ಅಂತ ಎಷ್ಟೋ ತ್ಯಾಗವನ್ನು ಅವನು ಮಾಡಿರ್ತಾನೆ. ಅದು ಗೊತ್ತಾಗಿರಲ್ಲ. ಅವನು ಗೊತ್ತಾದ್ರು ಹಿಂದೆ ಶ್ರಮ ಎಷ್ಟಿದೆ ಅಂತೇಳಿ.